ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಯಾಕೆ ಸುಮ್ಮನೆ ಕುಂತಿದಾರಂತ ಕೆಲವೊಂದು ಕಡೆ ಎಲ್ಲ ಚರ್ಚೆ. ಅದರಲ್ಲಿ ಸತ್ಯಾಂಶ ಇಲ್ಲ. ಸತ್ಯಾಂಶ ಇಲ್ಲದೆ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು? ಸತ್ಯಾಂಶ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿರ್ತಂತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ, ಅವ್ರಿಗೆ ಆ ಸತ್ಯಾಂಶ ಗೊತ್ತದ. ಪ್ರತಿ ಹಂತದಲ್ಲೂ ಅವರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನ ಎಬ್ಸ್ಕೊಂಡ್ ಬಂದ್ಬಿಡ್ತಾರೆ. ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಈ ಚುನಾವಣೆ ಬಂದಲ್ಲಿ ಆರೋಪ ಮಾಡೋದು ಸ್ವಾಭಾವಿಕ. ಈಗ ನನ್ನ ಮ್ಯಾಗೂ ಮಾಡಬಹುದು, ಇವ್ರ ಮ್ಯಾಗೂ ಮಾಡಬಹುದು, ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗೂ ಮಾಡಬಹುದು. ಸ್ವಾಭಾವಿಕ ಚುನಾವಣೆ ಬಂದಾಗ ಅವ್ರು ಮಾಡಿದ್ರು ನೀವ್ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿದಂತ ಒಳ್ಳೆ ಕೆಲಸಗಳು ನಮ್ಮ ಕೈಯಾಗದವ. ನಾವು ಮಾಡಿದಂತ ಒಳ್ಳೆ ಕೆಲಸಗಳು ನಮ್ಮ ಕೈಯಾಗದವ. 30 ವರ್ಷದಲ್ಲಿ ಮತ್ತು ಉದ್ದೇಶವಾಗಿ ಇವತ್ತು ಹೇಳಬೇಕಂತಂದ್ರೆ, ಇವತ್ತು ಇದೇ JH ಪಟೇಲ್ ಮುಖ್ಯಮಂತ್ರಿ ಇದ್ದಾರೆ. ಇವರು ಕುಮಾರಣ್ಣನೂ ಮುಖ್ಯಮಂತ್ರಿ, ಕುಮಾರಣ್ಣನೂ ಮಂತ್ರಿ ಇದ್ರು, ಉಮೇಶ್ ಅಣ್ಣನೂ ಮಂತ್ರಿ ಇದ್ರು. ಮುಚ್ಚಿ ಹೋಗಿತ್ತು ಎಲೆಕ್ಟ್ರಿಕಲ್ ಸೊಸೈಟಿ. ಮುಚ್ಚಿ ಹೋದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ರು ಹೋಗಿ JH ಪಟೇಲ್ ಮುಂದೆ ಕುಂತು ಸಹಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣೀಭೂತರು ದಿವಂಗತ ಉಮೇಶ್ ಅನಕತ್ತಿ ಮತ್ತು AB ಪಾಟೀಲ್ ಅವರು ಮಾತನ್ನ ಚೇರ್ಮನ್ ಹೆಬ್ಬಾಳ ಅನ್ನಗೌಡ ಪಾಟೀಲ್ ಚೇರ್ಮನ್ ಆ ಟೈಮ್ದಾಗ, ಮುಚ್ಚು ಟೈಮ್ದಾಗ. ಸರ್, DCC ಬ್ಯಾಂಕ್ ಕಟ್ಟಡ ನಿರ್ಮಾಣದ ಹೊಸ ಆಫೀಸ್ ಆತದ ಸರ್. ಅದರದಾಗೂ ಸಾಕಷ್ಟು ಅವ್ಯವಹಾರ ಆಗಿತ್ತು. ಸ್ಕ್ವೇರ್ ಫುಟ್ ಲೆಕ್ಕ ಬಹಳ ಆಗಿತ್ತು. ಮೊನ್ನೆ ಬಹಿರಂಗ ಸಭೆಯಲ್ಲಿ ಆರೋಪ ಮಾಡಿದ್ರು ಸರ್. ಸ್ವಾಭಾವಿಕ ರೀ, ಅದು ಆರೋಪಗಳು ಮಾಡೋರನ್ನ ದಿವಸಿಗೆ ಕಟ್ಟಿ 8 ವರ್ಷ ಆತ. ಕಟ್ಟಿ 8 ವರ್ಷ ಆದ್ರು ಅಂದ್ರೆ ಮತ್ತೆ ಕುಲಕುಷವಾಗಿ ಅದು ಪರಿಶೀಲನೆ ಮಾಡಬಹುದು. ಸರ್, ಆರೋಪಗಳಿಗೆ ಉತ್ತರ ಕೊಡ್ತೀರಾ ಸರ್? ಆರೋಪಗಳಿಗೆ ಉತ್ತರ ಕೊಡಕ್ ನಾ ಖಾಲಿ ಇಲ್ಲ. ನಮಗೆ ಮಂದಿ ಕೆಲಸಗಳದಾವ, ಕೆಲಸ ಮಾಡಬೇಕು. ಆರೋಪ ಮಾಡಕ್ ಅವ್ರು ತಯಾರದಾರ. ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾಂಶ ಇದ್ರೆ ಕೊಡಬಹುದು. ಮತ್ತೆ ಸುಳ್ಳು ಆರೋಪ ಮಾಡಿರೋದ್ ಯಾಕೆ ನೀವು ಇದ್ ಹೇಳ್ತೀರಿ? ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಮದುವೆ ಮನೆಗೆ ಕುಣಿ ಅಂತ ಕುಣಿತೈತಿ, ಅದು ಕುದುರೆ. ಯುದ್ಧ ಮಾಡೋದು ಅದ್ರ ಕೆಲಸ. ಕುಡಿ ಕುದುರೆಗಳು ಬೇರೆ. ಹಂಗಾಗಿ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ. ಅವರು ಇಲ್ಲ, ನಾವು ಇಲ್ಲ. ವಿಶೇಷವಾಗಿ ತಮ್ಮ ಮುಖಾಂತರ DCC ಬ್ಯಾಂಕ್ ಮತ್ತು ಬರುವಂತ ಎಲೆಕ್ಟ್ರಿಕಲ್ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ವಿಷಯಗಳ ಬಗ್ಗೆ ಹೇಳಕ್ ಒಂದು ಪತ್ರಿಕಾಗೋಷ್ಠಿ ಕರೆದ ಸರ್. ಮೊನ್ನೆ ಸಂಕೇಶ್ವರ ಸಭೆಯಲ್ಲಿ ಭಾಷಣ ಕೇಳಿರ್ಬೋದು ಸರ್. 12 ಗಂಟೆ ತನಕ ಮಲ್ಕೋತಾರ ಅವ್ರ. ನಾವ್ 8 ಗಂಟೆಗೆ ಬಂದು 12 ಗಂಟೆಗೆ ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತಾಡಿದ್ರು. ಬಹುಶಃ ಅವ್ರು ಹೇಳೋದು ನನಗೆ ಹೇಳಿದಾರೆ ಕಾಂತೈತಿ. ಯಾಕಂದ್ರೆ ಮುಂಜಾನೆ 5:45 ಎದ್ದ 6 ಮತ್ತೆ ತಿರುಗಿ 6 ಕಿಲೋಮೀಟರ್ ವಾಕಿಂಗ್ ಮಾಡಿ ಬಂದು 40 ಮಿನಿಟ್ ಜಿಮ್ ಮಾಡಿ 7:30 ಅಂದ್ರೆ ನಾನು ಸ್ನಾನ ಮಾಡಿ ಕೆಳಗಡೆ ಬಂದು ಹಣ್ಣು ತಿಂದು ಜನಸೇವೆ ಮಾಡಕ್ ನಾನು ರೆಡಿ ಇತ್ತು. ಬಹುಶಃ ತಗೊಂಡ್ಬೇಕಾರೆ ಮತ್ತೆ ಜನರ ಕೇಳಿ ನಡೀತಿರ್ತ. ಅದೇನೋ ಕೆಳಗೆ ಜನ ಅದಾರ. 8-9 ಗಂಟೆಗೆ ಹೋದಾಗ ಅವಶ್ಯಕತೆ ನಿಮ್ಗೆ ವೇಟ್ ಆಗ್ತದೆ, ನೀವು ಕೇಳಿದ್ರಿ ಪ್ರಾತ್ಯಕ್ಷಿಕೆ ಮಾಡುದು. ಸಾವುಕಾರ ಎಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಹಗರಣಗಳನ್ನು ಸರ್ಕಾರ ಮುಖಾಂತರ ತನಿಖೆ ಮಾಡಿಸ್ತಂತ ಹೇಳ್ತಾರ. ನಿಮ್ಮ ಹಗರಣಗಳು ಅದಕ್ಕೆ ಆ ಹಗರಣದ ಬಗ್ಗೆ ನೀವೇನು ಹೇಳ್ತೀವಿ? ಸ್ವಾಗತ ಮಾಡ್ತೀವಿ. ಈಗ ಆರೋಪ ಮಾಡ್ರಿ, ನಾವು ಆರೋಪ ಮತ್ತು ಪ್ರತ್ಯಾರೋಪಗಳು ಅಂದ್ರೆ ಅವ್ರದ್ದು ತೇಜವದೆ, ನಿಮ್ದು ತೇಜವದೆ. ಅಂದ್ರೆ ಈಗ ಏನಾಗ್ಯದ, ಈಗ ಜನಕ್ಕೆ ನಾವು ಮತ ಕ್ಯಾಕ್ ಹೋರಾಡಿ ಆದ್ರೆ ಮನುಷ್ಯನ ಭಾವನೆಗಳು ಏನದಾವಲ್ರಿ, ಅವ್ ಜನ ಎಲ್ಲೋ ಒಂದ್ ಕಡೆ ಹಾಳಾಗಿದಾಗ ಆದಾಗ ಬರ್ತಾನ ನನ್ನ ಇವತ್ತು ನೋಡ್ರಿ. ರಮೇಶ್ ಕತ್ತಿ ಏನ್ ಅನ್ನೋದು ಹುಕ್ಕೇರಿ ತಾಲೂಕಿನ ಜನರಿಗೆ, ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ. ಅವ್ರ ಇವ್ರ ಕಡೆಯಿಂದ ಸರ್ಟಿಫಿಕೇಶನ್ ತಗೋದು ನನಗೇನು ಅವಶ್ಯಕತೆ ಇಲ್ಲ. ರಮೇಶ್ ಕತ್ತಿ ಏನ್ ಅದಾನ, ಅವ್ನು ಕರಪ್ಟ್ ಅದಾನ, ಏನ್ ಅದಾನೋ, ಹೆಂಗ್ ಅದಾನೋ, ಶೀಟ್ನ್ಯಾವ ಅದಾನೋ, ಖರೆ ಮಾತಾಡ್ತಾನೋ, ಸುಳ್ಳು ಮಾತಾಡ್ತಾನೋ, ನಮ್ಮ ತಾಲೂಕಿನ ಜನಕ್ಕೆ, ನನ್ನ ಜಿಲ್ಲೆ ಜನತೆಗೆ ಗೊತ್ತೈತಿ. ಅದ್ರ ಬಗ್ಗೆ ನಾನು ಯಾರ ಸರ್ಟಿಫಿಕೇಟ್ ತಗೊಳಕ್ ನಾವು ಅವಶ್ಯಕತೆ ಬಯಸೋದಿಲ್ಲ. ಇದೇ ಭಾಷಣ ಮಾಡ್ತಾ ಹೇಳಿದ್ರಿ, ಹೋದವ್ರು ಒಳ್ಳೆ ಬರ್ಲಿ ಅಂತ ಹೇಳಿ ವಿನಂತಿ ಮಾಡ್ತೀನಂದ್ರಿ. ನಮ್ಮ ಸಂಘ ಸಂಸ್ಥೆಗಳಿಂದ TKPS ಹಿಂಗ ಆಗೈತಿ ನೋಡ್ರಿ. ಭಾಷಣದವರು ಏಜ್ ಆದ ಕೂಡಲೇ ಸ್ವಲ್ಪ ಸ್ಲಿಪ್ ಆಗ್ತದೆ. ನಾ ಹೇಳಿದ್ದು TKPS ನಿರ್ದೇಶಕರು ಯಾರಾದರೂ ಹೋದಲ್ಲಿ ತಾಲೂಕಿನ ಹಿತದೃಷ್ಟಿಯಿಂದ, ಸಂಘ ಸಂಸ್ಥೆ ಹಿತದೃಷ್ಟಿಯಿಂದ ನಾವು ಮತ್ತೆ ಮರಳಿ ನಮ್ಮ ಗೂಡಿ ಬರಬೇಕು ಅನ್ನುವಂತ ಮನವಿಯನ್ನು ಮಾಡಿ ಏನೋ ತಪ್ಪು ಕಲ್ಪನೆ ಹೋಗಿರ್ತಾರೆ, ತಿರುಗಿ ಬರ್ರಿ ಅಂತ ಹೇಳಿದ್ವಿ.
ಹೈಜಾಕ್ ಆಗಿದೆ ಅಂತ ಕೇಳಿ ಬರಾಯ್ತಾನೆ ಸರ್ ಯಾವುದು? PKPS ಇಲೆಕ್ಷನ್ ಅಂತ ಸ್ವಾಭಾವಿಕ ರೀ. ನೀವು ಹೈಜಾಕ್ ಮಾಡಿ ಬರಂಗಿಲ್ಲ ಮಮ್ಮಿ. ಈಗ ಸರ್ಕಾರ ರಾಜ್ಯದೊಳಗ ಇದು ಪ್ರತಿಷ್ಠೀಕರಣ ಆಗ್ಬೇಕಿತ್ತು. ಬೆಳಗಾವಿ DCC ಬ್ಯಾಂಕ್ ಮತ್ತು ಇಲೆಕ್ಟ್ರಿಕ್ ಚುನಾವಣೆಗಳು ಇವನ್ನ ಎಲ್ಲ ನೋಡೋದಾರ ಎಲ್ಲ ಲೀಡರ್ಸ್ ಹೇಳ್ತಲ್ರಿ. ರಾಷ್ಟ್ರ ಮಟ್ಟದಾಗ ದುರ್ನಾಗ್ಲಿ, ರಾಜ್ಯ ಮಟ್ಟದಾಗ ದುರ್ನಾಗ್ಲಿ. ಆದ್ರೆ ಇವು ಪ್ರತಿಷ್ಠತೆ ಒಳಗ ತಾವ್ ಯಾವ ರೀತಿ ಇದನ್ನು ಸ್ವೀಕಾರ ಮಾಡ್ತೀವಿ? ನೋಡ್ರಿ, ಇದಕ್ಕೆ ಒಂದೇ ಒಂದು ಉತ್ತರ. ಬೆಳಗಾವಿ ಜಿಲ್ಲಾ ಜನತೆ ಬಹಳ ಪ್ರಬುದ್ಧರದಾರ. ಉಣಗುವಂತ ಒಂದು DCC ಬ್ಯಾಂಕ್ ಅನ್ನು ಉಳಿಸಿ ಇವತ್ತು ರಾಜ್ಯದಲ್ಲಿ 1 ನಂಬರ್ ಮಾಡಿದ್ದಾರೆ. ಬರುವಂತ ಚುನಾವಣೆಗಳಲ್ಲಿ ಸಹಿತ ನಮ್ಮ ಎಲ್ಲಾ PKPS ನಿರ್ದೇಶಕರು ಒಳ್ಳೆಯ ನಿರ್ದೇಶಕನ ಆಶೆ ಕೊಡ್ತಾರ ಅನ್ನುವಂತ ನನ್ನ ಮನಸ್ಸು ಹೇಳ್ತದೆ. ಮತ್ತೆ ಅದ್ರ ರೀತಿ ಅವ್ರು ನಡ್ಕೋಬೇಕಾಗ್ತದೆ. ನಡಲಿಲ್ಲ ಅಂದ್ರೆ ಸಂಸ್ಥೆ ಉಳಿದಿಲ್ಲ, ಸಂಸ್ಥೆ ಉಳಿಲಿಲ್ಲ ಅಂದ್ರೆ PKPS ಉಳಿದಿಲ್ಲ. ಇದು ಒಂದು. ಇನ್ನು ಹುಕ್ಕೇರಿ ತಾಲೂಕಿಗೆ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಮಾತಾಡಬೇಕಾದ್ರೆ ಅಪ್ಪನಗೌಡರು ಹುಟ್ಟಿ ಬೆಳೆದಂತ ನಾಡು, SI ಪಾಟೀಲರು, MP ಪಾಟೀಲರು, ಬಸಗೌಡರು, ವಿಶ್ವನಾಥ್ ಶೆಟ್ಟಿ ಇವರೆಲ್ಲ ಬೆಳೆದಂತ ನಾಡು. ಪ್ರಬುದ್ಧತೆ ಐತಿ, ಜಾಣ್ಮೆ ಐತಿ, ನಮ್ಮ ಸಂಸ್ಥಾ, ನಮ್ಮ ಅಭಿಮಾನ ಐತಿ, ಸ್ವಾಭಿಮಾನ ಐತಿ. ಸ್ವಾಭಿಮಾನಕ್ಕೆ ಧಕ್ಕೆ ತಗೊಂಡು ಯಾವುದೋ ನಿರ್ಣಯಗಳು ನಮ್ಮ ತಾಲೂಕು ಜನ ಮೊದಲಿಂದ ಮಾಡಿಲ್ಲ, ಈಗೂ ಮಾಡಂಗಿಲ್ಲ, ಮುಂದೂ ಮಾಡುದಿಲ್ಲ. AB ಪಾಟೀಲ್ ಸಾಹೇಬ್ರೆ, ನಮ್ಮ ರಾಜಕೀಯ ಜೀವನದೊಳಗ ಇನ್ನೊಂದು ಸರ್ಕಾರಿ ಸಂಸ್ಥೆಗಳು ಕತ್ತಿಸೋದರೆಲ್ಲ ಬೆಳೆಸಿದ್ರು. ಆದ್ರೆ ಒಂದು ಚುನಾವಣೆದಾಗ ಅವ್ರು ವಾಪಸ್ ತಗೊಂಡ್ರೆ ಯಾಕೆ ಆ ಸರ್ಕಾರಿ ಸಂಸ್ಥೆಗಳೊಳಗ ರಾಜಕೀಯ ನಾವು ಕೇಳೋದಿಲ್ಲ ಸಾಹೇಬ್ರೆ. ನೀವು ಕೇಳ್ರಿ, ನಮಗೆ ಆಗೋದೈತಿ. ನೋಡ್ರಿ, ಸಹಕಾರ ಅನ್ನೋದು ರಕ್ತಗಿತ್ತು ಆಗಿ ಬರ್ಬೇಕು. ಸಹಕಾರ ಅನ್ನೋದು ಯಾವ ಸಾನ್ಯಾಗ ಕಲಿಸೋದಿಲ್ಲ. ದಟ್ ಇಸ್ ಇನ್ ಜೀನ್ಸ್. ರಕ್ತ ಅನ್ನೋದು ರಕ್ತಗತವಾಗಿ ಸಹಕಾರಿ ಬರ್ಬೇಕು. ಈ ಫಾರ್ ಎಕ್ಸಾಂಪಲ್ ನಮ್ಗಿಂತ ಸ್ಟ್ರಾಂಗ್ ಮಹಾರಾಷ್ಟ್ರದಲ್ಲಿ ಕೋಆಪರೇಟಿವ್ ಸೆಕ್ಟರ್ ನೀವು ಹೂ ಅಂತೀರಿ. ಅದ ನಂತರ ಈಗ ನಮ್ಮ ಸಂಬಂಧಗಳು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಂಬಂಧಗಳು ಮಹಾರಾಷ್ಟ್ರ ಜೋಡಿ ಇಲ್ಲ. ಅದ್ರ ಪ್ರಭಾವ ನಮ್ಮ ಉತ್ತರ ಕರ್ನಾಟಕ ಮೇಲೆ ಬಂದೈತಿ. ಉತ್ತರ ಕರ್ನಾಟಕದ ಬಾಗಲಕೋಟ್, ಬಿಜಾಪುರ, ಬೆಳಗಾವ್ ಇವು 4-5 ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಾಲಿಡ್ ಇಲ್ರಿ. ಅದು ನಮ್ಮ ಜೀನ್ಸ್ ಆಗಿ ಬಂದೈತಿ. ಆ ಜೀನ್ಸ್ ಆಗಿ ಬರೋದ್ರಿಂದ ನಾವು ಇನ್ನೂ 10 ಮತ್ತೆ ಹೊಸ ಯಾವ್ದು ಸಂಘ ಸಂಸ್ಥೆಗಳು ಹುಟ್ಟಾಕವ್ರನ್ನ ಮತ್ತೆ ಅವ್ರು ಯಾರು ಜೀನ್ಸ್ ಆಗಿ ಇರುದಿಲ್ಲ ಅದ್ರ ಬಗ್ಗೆ ಅವ್ರು ಚಲೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ, ದಕ್ಷಿಣ ಕರ್ನಾಟಕದಾಗ ಸ್ಟ್ರಾಂಗ್ ಐತಿ ಹೇಳ್ರಿ. ಮತ್ತೆ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಬಿಟ್ರೆ ಗುಜರಾತ್ ಆಗೈತಿ. ಗುಜರಾತ್ ಬಿಟ್ಟರೆ ಬಾಕಿ ದೇಶ ಮತ್ತೆ ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ. ಜೀನ್ಸ್ ಆಗಿ ಬರಬೇಕು. ಬಾಂಬೆ ಗವರ್ಮೆಂಟ್ ಇದ್ದಾಗ ನಾವು ಇವತ್ತು ದಿವಸ ಬಾಂಬೆ ಗವರ್ಮೆಂಟ್ ಇದ್ದಂತ ಜನ ನಾವು, ನಮ್ಮ ಸಂಬಂಧಗಳು ಬಹಳ ಆಗಿ ಬಂದವ. ಆ ಸಹಕಾರಿ ಕ್ಷೇತ್ರದಲ್ಲಿ ಸರ್ ನಮ್ಮ ಅಜ್ಜ ಮುತ್ತಜ್ಜ ಅವರ ಅಪ್ಪ ಎಲ್ಲರೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದ್ವಿ. ಅದ್ರ ಅನುಭವ ಅದ. ಫಾರ್ ಎಕ್ಸಾಂಪಲ್ ಬೆಲ್ಲದ ಬಗೆವಾಡಿ PKPS 1904 ಡಿಸೆಂಬರ್ 30 ಸ್ಥಾಪನಾ ಆದ. ₹6.20 ನಮ್ಮ ಮುತ್ತಜ್ಜ ಬಸವಪ್ರಭು ಕತ್ತಿ ಸ್ಥಾಪನೆ ಮಾಡಿದವರು. ಇವತ್ತು ಅದು ಅವ್ನು ಜೀನ್ಸ್ ಆಗಿತ್ತು ಮಾಡ್ಯಾನ ಅವನ. ಅದಕ್ಕಿಂತ ಮೊದಲೇ ಸ್ಥಾಪನೆ ಆಗಿದ್ದು ಕಣಿಗನಾಳ ಸಿದ್ದನಗೌಡರು ಸ್ಥಾಪನೆ ಮಾಡಿದ್ರು ಗದಗದ್ದು. ಈಗ ಧಾರವಾಡ ಜಿಲ್ಲೆ, ಆಗಿನ ಗದಗ ಈಗಿನ ಧಾರವಾಡ ಜಿಲ್ಲೆ ರೈತ ಅವ್ರು ಸ್ಥಾಪನೆ ಮಾಡಿದ್ರು ಫಸ್ಟ್. ಅದನ್ನೊಂದು ಸ್ಥಾಪನೆ ಆಗಿದ್ದು ಬಾಗೇವಾಡಿ, ಎಲ್ಲ ಬಾಗೇವಾಡಿ. ಹಂಗೆ ಈ ಭಾಗ ಸಾಕಷ್ಟು ಆಗ್ಯಾವ. ಈಗ ಫಾರ್ ಎಕ್ಸಾಂಪಲ್ ನೀವು ಬೋಸ್ಗೆ ಹೋಗ್ರಿ, ಬೋಸಾಗ ತಂಬಾಕ ಬೋದ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ಯಾರ. ಬೋದ್ ನೀವು ಒಳಗೆ ಇಡ್ತಿರಲ್ಲ, ಅದ್ರ ಮ್ಯಾಗ ಅಡ್ವಾನ್ಸ್ ಕೊಡ್ತಾರ ಅವ್ರ. ನೀವು ತಂಬಾಕ್ ಬೆಳೆದು ಬೋದ್ ಇಡ್ತೀರಿ, ಅವ್ನು ಮಾರುತಕ್ಕ ಅಂದ್ರೆ ಅದ್ರ ಮ್ಯಾಗ 50% ಅಡ್ವಾನ್ಸ್ ಕೊಡ್ತಾರ ಅವ್ರು. ಬೋದ್ ಸೊಸೈಟಿನ ಐತಿ, ಟೊಬ್ಯಾಕೋ ಬೋದ್ ಸೊಸೈಟಿ ಅಂತ ಐತಿ. ಬೋದ್ ಸೊಸೈಟಿ ಅಂತ ಹೆಸರು ಐತದ, ಬೋಸ್ದಾಗ ಐತಿ ನೋಡ್ರಿ. ಸರ್, ಇವು ಎರಡು ಸಂಸ್ಥೆ DCC ಅಂಡ್ SRC ಅವಿರೋಧ ಸಾಧ್ಯತೆ ಐತು. ಸ್ವಾಗತ ಮಾಡ್ತೀವಿ, ಒಳ್ಳೇದಾಗಿದೆ. ಪೆನಲ್ ಮಾಡುವಂತ ಪ್ರಶ್ನೆ ಜಗಲ್ಲಲ್ಲಿ ಈಗ ನಾಮಿನೇಷನ್ ಕೊಡ್ಬೇಕು. ಮೊದಲು ವೋಟರ್ ಲಿಸ್ಟ್ ರೆಡಿ ಆಗ್ಬೇಕು. 9ಕ್ಕೆ ನಾವು ಕ್ಯಾಂಡಿಡೇಟ್ಗಳು ರೆಡಿ ಮಾಡ್ಬೇಕು. ಬಂದಾಗ ಆಗ್ತದೆ. ಈಗ ನಾವೆಲ್ಲ ಸ್ವಾಭಿಮಾನಿ ತಾಲೂಕ. ತಾಲೂಕಿನ ಜನ ಸಾಕಷ್ಟು ಕೇಳಪ್ಪ ಇಲ್ಲಿ ಒಂದೊಂದಾಗ ನೀ ಅದಿ ಕೇಳಿದ್ವಿ. ಅಪ್ಪನಗೌಡ್ರ ಹೆಸರು ಹೇಳಿದ್ರೆ ಅಪ್ಪನಗೌಡ್ರ ಆಗುದಿಲ್ಲ. ಅಪ್ಪನಗೌಡ್ರ ಗರಡಿಗೆ ತೆಗಿದ್ರು ಯಾರು ನೋಡಿದಾರಲ್ಲ ಹೆಸರು ಹೇಳ. ನಾವು ಅವ್ರ ಗರಡ ಚೆನ್ನಾಗಿರು ನೋಡಿದೀವಿ, ಮತ್ತು ಅವ್ರು ಕೂಡ ಬೆಳೆದ್ವಿ ಅಂತ. ಅದಕ್ಕೆ ಸ್ವಾಭಿಮಾನಿ ನಮ್ಮ ಬೆಲೆ. ಸರ್, ಇಲೆಕ್ಷನ್ ಆದ್ರೆ ವಾಟ್ ವಿಲ್ ಬಿ ದ ಬರ್ಡನ್, ಎಕನಾಮಿಕ್ ಬರ್ಡನ್ ಆನ್ ಸೊಸೈಟಿ? ತಿಳ್ಕೋಬೇಕು. ಅವ್ರು ತಿಳ್ಕೋಬೇಕು. ಇದ್ರ ದೃಷ್ಟಿಯಿಂದ ಎಷ್ಟು ಆಗ್ಬೋದು? ನಿಮ್ ಪ್ರಕಾರ ಎಷ್ಟು ಆಗ್ಬೋದು?
ಎಷ್ಟು ಆಗ್ಬೋದು? ನಮಗೇನು ಕ್ಯಾಲ್ಕುಲೇಷನ್ ಇಲ್ಲ, ಬಟ್ ಅದು ಬರ್ಡನ್ ಸೊಸೈಟಿ ಮ್ಯಾಗ ಸ್ವಾಭಾವಿಕ ಬರ್ಡನ್ ತಡೆಗಟ್ಟಬೇಕು. ಬಟ್ ಅವಾಗ ಹಿರಿಯರ ಕಿರಿಯರ ಹೇಳಾರ ಕೇಳಾರ ಅವತ್ತಿನ ದಿನಮಾನದಾಗಿತ್ತು. ಮತ್ ಇವತ್ತೆಲ್ಲ ರೊಕ್ಕ ಹಂಚು ಮಂದಿ ಬಂದೈತೆ ಅಂದ್ಕೊಳ್ಳಿ, ಇವತ್ತು ಡಿಸಿಸಿ ಬ್ಯಾಂಕ್ ಮತ್ತೊಂದಿರ್ಬೋದು. ಕೇಳ್ರಿ, ಇಲೆಕ್ಟಿವ್ ಸೊಸೈಟಿ ಎಲೆಕ್ಷನ್ ಸಲುವಾಗಿ ಜನರಲ್ ಎಲೆಕ್ಷನ್ ಬೂತ್ ವಾಯ್ಸ್ 10,000 ಕೊಡೋದ್ರೆ ಹಂಗ್ ಕೊಡಾಕತ್ತಾರ. ಎಲ್ಲಿ ಕೇಳಿದ್ರಿ ಕೊಡೋದ್ರಲ್ಲಿ? ಹೌದು. ನಾವು ನೋಡಪ್ಪ, ಇದಕ್ಕೂ ಸಹಕಾರಿ ಸಂಸ್ಥೆ ಮತ್ತು ಚುನಾವಣೆ ನಮಗೆ ಇಚ್ಛೆ ಇತ್ತು, ಅವ್ರಿಗೆ ಇಚ್ಛೆ ಇತ್ತು. ನಾವೆಲ್ಲ ಕೈ ಮುಕ್ಕೊಂಡು ನಾವು ಕೈ ಹೋಗ್ಬಿಟ್ರಿ ಅದು ಕೆಲಸಗಾರ. ನಾವು 24/7 ನಾವು ಯಾರು ಈಗ ಸೇವೆ ಒಂದೊಂದು ಮಾಡಕ್ಕೆ ಐತಿ ಸರ್, ಒಂದೊಂದು ಐತಿ. ಕುಮಾರಣ್ಣ ಯಾರು ಪೊಲೀಸರು ಡೈರೆಕ್ಟರ್ ಸರ್ ಯಾರು? ಏನ ತಾಲೂಕಿನ ಏನ ನಿರ್ಣಯಗಳು ಇಬ್ಬರು ಒಳ್ಳೆ ನಿರ್ಣಯ ಆದ್ರೂ ನಾವಿಬ್ರು ಜವಾಬ್ದಾರಿ, ಕೆಟ್ಟ ಏನಾದ್ರೂ ಐದು ಜವಾಬ್ದಾರಿ. ಅದೇ ನಾವು ವಿಷಯಕ್ಕೆ ಉತ್ತರ ಕೊಡ್ತೀವಿ. ಡೈರೆಕ್ಟರ್ ಆಕ್ಟರ್